ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GVC ವ್ಲಾಗ್ಸ್. ಇವತ್ತು ಭಾನುವಾರ. ಇವತ್ತಿಗೆ ಮನೆಯೆಲ್ಲ ಕ್ಲೀನಿಂಗ್ ಕೆಲಸ ಮುಗೀತು. ಹಾಗೆ ಮನೆ ಸುತ್ತಮುತ್ತ ಮತ್ತು ಹಾಲು ನೆನ್ನೆನೇ ಮುಗಿದಿತ್ತು. ಇವತ್ತು ಮನೆ ಸುತ್ತಮುತ್ತ ಎಲ್ಲ ಕ್ಲೀನ್ ಆಯಿತು. ಹಾಗೆ ಒಂದೆರಡು ಹಾಸಿಗೆ ತೊಳೆದು ಹಾಕ್ಕೊಂಡನಿ. ಅವು ಏನು ಒಣಗಂಗಿಲ್ಲ, ಹಿಂದೆ ಒಣಗಕ್ಕೆ ಹಾಕಿ ಕೈ ಬಿಟ್ಟನಿ. ಹಾಗೆ ನೋಡ್ಬೋದು, ರೇಷನ್ ತರಿಸೀನಿ. ಎಲ್ಲ ನೋಡಿರಿ, ರೇಷನ್ನ ಅಲ್ಲಿಟ್ಟನಿ. ಅಷ್ಟು ಅಲ್ಲಿ ಹಂಗಾಯ್ತು ನೋಡ್ರಿ. ಕೆಳಗಡೆ ಟೇಬಲ್ ಕೆಳಗೆ ಕ್ಲೀನ್ ಮಾಡ್ಕೋಬೇಕು. ನಾಳೆ ಸೋಮವಾರ ಐತಿ. ಒಂದೊಂದೇ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿಕೊಂಡು ಮತ್ತು ಇದು ಹಬ್ಬದ ಉಂಡೆ ಕಟ್ಟೋದೆಲ್ಲ ರೆಡಿ ಮಾಡ್ಕೊತೀನಿ ಒಂದೊಂದೇ. ಸಾಯಂಕಾಲ ಒಂದೆರಡು ತಾಸು, ಬೆಳಗ್ಗೆ ಒಂದೆರಡು ತಾಸು ಅದಕ್ಕಾಗಿ ನಾನು ಟೈಮ್ ಕೊಟ್ಬಿಟ್ರೆ ಎಲ್ಲ ಬೇಗ ಎಲ್ಲ ಕೆಲಸ ಆಗಿಬಿಡ್ತೈತಿ. ಹಾಗೆ ಅದ್ರ ಜೊತೆಗೆ ನನ್ನ ವಿಡಿಯೋ ಎಡಿಟ್ ಮಾಡೋವು ಇರ್ತವೆ. ಓಕೆ, ಈಗ ಸಾಯಂಕಾಲ ಎಲ್ಲ ಕೆಲಸ ಮುಗೀತು. ಸ್ವಲ್ಪ ಹಾಲೆಲ್ಲ ಕ್ಲೀನ್ ಆಗೈತಿ. ಈಗ ತೋರಿಸ್ತೇನೆ ನಿಮಗೆ. ಹಾಗೆ ಈ ಸಾಯಂಕಾಲ ಅಡುಗೆ ಮಾಡಬೇಕು. ಬೀನ್ಸ್ ಪಲ್ಯ ಮಾಡಿ ರೊಟ್ಟಿ ಅನ್ನ ಮಾಡ್ತೀನಿ. ಈಗ ಸ್ವಲ್ಪ ಸ್ನ್ಯಾಕ್ಸಿಗೆ ಏನಾದರೂ ಮಸಾಲೆ ಮಂಡಕ್ಕಿ ಮಾಡೋಣ ಅಂತ ಅದನ್ನು ಮಸಾಲೆ ಮಂಡಕ್ಕಿ ಮಾಡಿ ಟೀ ಮಾಡ್ಕೊಂಡು ಕುಡಿದು ಅದಾದಮೇಲೆ ಈಗ ದೇವ್ರ ಮುಂದೆ ದೀಪ ಐತಿ ಹಚ್ಚಿದ್ದು. ಮಧ್ಯಾಹ್ನ ಲೇಟಾಗಿ ಪೂಜೆ ಮಾಡೋದು. ಇವತ್ತು ಸ್ವಲ್ಪ ತಲೆಗೆ ಮೆಹಂದಿ ಹಾಕ್ಕೊಂಡಿದ್ದೆ. ನೋಡ್ರಲ್ಲ, ಮೆಹಂದಿ ಹೆಂಗೆ ಕಾಣಕತ್ತೈತಿ ಅಂತ ಮೆಹಂದಿ ಹಾಕ್ಕೊಂಡಿದ್ದೆ. ಮೆಹಂದಿ ಹಾಕ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದಿಷ್ಟು ಮ್ಯಾಟ್ ಗೀಟ್ ಎಲ್ಲ ತೆಗ್ದವೆಲ್ಲ ತೊಳೆಯೋಕೆ ಹಾಕಿದ್ದೆ. ಅವ್ನು ಯಾವನು ತೊಳೆದಿದ್ದಿಲ್ಲ. ಈಗ ತೊಳೆಯೋಕ್ಕೆ ಹಾಕಿ ಒಂದೆರಡು ತೊಳೆದು ಹಾಕಿ ಬಂದೀನಿ. ಇನ್ನೂ ಒಂದೆರಡು ನಾಳೆ ತೊಳಿತೀನಿ. ಒಂದೊಂದು ಸಲ ನನಗೆ ಅಷ್ಟೊಂದು ಎಲ್ಲವೂ ಕೂತ್ಕೊಂಡು ತೊಳೆದು ಹಾಕೋದಕ್ಕೆ ಆಗೋದಿಲ್ಲ. ಹಾಗೆ ಪಾತ್ರೆನೂ ಅಥವಾ ಸಿಂಕ್ನಾಗ ಸ್ವಲ್ಪ ತೊಳಿಬೇಕು. ತೊಳೆದು ನೆಕ್ಸ್ಟ್ ಅಡುಗೆ ಮಾಡ್ತೀನಿ. ಫಸ್ಟ್ ದೇವ್ರಿಗೆ ಉದಿನ ಕಡ್ಡಿ ಬೆಳಗ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾನೆ ದೀಪಕ್ಕೆ ಹಾಕಿ ಉದಿನ ಕಡ್ಡಿ ಬೆಳಗ್ಗೆ ಅದಾದಮೇಲೆ ಮಸಾಲೆ ಮಂಡಕ್ಕಿ ಮಾಡಿ ಟೀ ಮಾಡ್ಕೊಂಡು ಕುಡಿದು ಅದಾದಮೇಲೆ ಅಡುಗೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀನಿ. ಒಂದೊಂದು ಡಬ್ಬಿಗಳನ್ನು ಕೂಡ ಬೆಳಗ್ಗೆ ಇಟ್ಕೊಂಡಿನಿ, ತೋರಿಸ್ತೀನಿ. ಗ್ಯಾಸಿಗೆ ಕಟ್ಟಿನಿ. ಬೆಳಗ್ಗೆ ಒಂದೆರಡು ಮೂರು, ಮಧ್ಯಾಹ್ನ ಒಂದೆರಡು ಮೂರು, ಸಾಯಂಕಾಲ ಒಂದೆರಡು ಮೂರು ಹಿಂಗೆ ತೊಳೆದು ಇಟ್ಕೊಂಡು ಹಾಗೆ ಒರೆಸಿ ನೀರೆಲ್ಲ ಕೊಡಿವಿ ಒರೆಸಿ ಇಟ್ಬಿಟ್ರೆ ಒಣಕ್ಕೊಂಬಿಡ್ತಾವೆ ಅಲ್ಲೇ ಗ್ಯಾಸಿಗೆ ಕಟ್ಟಿ ಮೇಲೆ. ಮತ್ತು ಒಂದೊಂದು ಸಾಮಾನು ಹಾಕಿ ಎತ್ತಿ. ಓಕೆ, ಬನ್ನಿ. ಈ ವಿಡಿಯೋನ ನಾಳೆ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತೇನೆ ಗೊತ್ತಿಲ್ಲ. ಯಾಕಂದರೆ ರಾತ್ರಿ ಸ್ವಲ್ಪ ಬೇರೆ ಕಡೆ ಹೋಗೋದೈತಿ. ಹಾಗಾಗಿ ನಾಳೆ ಮಧ್ಯಾಹ್ನ 10-11 ಗಂಟೆಯಿಂದ ಬ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ, ಎಲ್ಲ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಗೊತ್ತಾಗೋದಿಲ್ಲ. ಓಕೆ, ಬನ್ನಿ ಈ ವಿಡಿಯೋನ ಕಂಟಿನ್ಯೂ. ಓಕೆ, ನೋಡಿರಿ ಹಾಲೆಲ್ಲ ಎಷ್ಟು ಕ್ಲೀನ್ ಆಗೈತಿ ಅಂತ. ಈ ರೀತಿ ಮತ್ತೆ ಚೇಂಜ್ ಮಾಡಿದ್ವಿ. ಹಾಗೆ ಇದು ನಮ್ಮ ಚಿಕ್ಕಮ್ಮರ ಮನೆಗೆ ನಾನು ಹೋಗಿದ್ದೆ. ನೋಡ್ರಿ, ಅವ್ರ ಮನೆ ಮುಂದೆ ನಮ್ಮ ಚಿಕ್ಕಮ್ಮ ಹಾಕಿರೋಂಥ ರಂಗೋಲಿ ಬೆಳಗ್ಗೆನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತಿ ವಾತಾವರಣ ಅಂತ. ನಾನು ನೆನ್ನೆ ರಾತ್ರಿ ಅವ್ರ ಮನೆಯಲ್ಲೇ ಹೋಗಿ ಉಳ್ಕೊಂಡಿದ್ದು. ಯಾಕಂದರೆ ನಮ್ಮ ಮನೆಯವರು ನನ್ನ ಮಗ ಬೆಂಗಳೂರಿಗೆ ಹೋಗಿದ್ದರು. ಹಂಗಾಗಿ ನೋಡ್ರಿ ಹೊರಗಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಅವ್ರದ್ದು ಕಾರ್ ನಿಂತೈತೆ ನೋಡ್ರಿ ಮನೆ ಮುಂದೆ. ಓಕೆ, ಬನ್ನಿ. ಈಗ ಮನೆಗೆ ಹೋಗಬೇಕು. ನಾನು ಕೂಡ ಮನೆಗೆ ಹೋಗಿ ಮತ್ತು ನಮ್ಮ ಮನೆ ಕೆಲಸನ ಶುರು ಮಾಡ್ತೀನಿ. ಅಲ್ಲಿಂದ ವ್ಲಾಗು ಸ್ಟಾರ್ಟ್ ಆಗುತ್ತೆ. ಅದೇ ನಾನು ನಿನ್ನೆ ನಮ್ಮ ಮನೆಯವರು ನನ್ನ ಮಗ ಬೆಂಗಳೂರಿಗೆ ಹೋದರು. ನಾನು ಒಬ್ಬಳೇ ಇರೋದೇನು ಅಂತ ರಾತ್ರಿ ಮನೇಲಿ ಒಬ್ಬಳೇ ಮಲಗೋಕ್ಕಾಗಲ್ಲ, ಭಯ ಆಗ್ತೈತಿ ಅಂಥೇಳಿ ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗಿ ಬೆಳಗ್ಗೆ ಬಂದು ಬಾಗಿಲು ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಈಗ ಮತ್ತು ಒಳಗಿಂದೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಿದೆ. ಈಗ ತಿಂಡಿ ಮಾಡ್ಕೊತೀನಿ. ಒಬ್ಬಳಿಗೆ ತರಕಾರಿ ಉಪ್ಪಿಟ್ಟು ಮಾಡ್ಕೊತೀನಿ. ನೋಡ್ರಿ, ನಮ್ಮಟನೂ ಹಸಿವಾಗೈತಿ. ಈಗ ಅವನಿಗೆ ಹಾಕ್ಬೇಕು ಊಟನ. ಓಕೆ, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಈ ಸಲ ಈ ರೀತಿ ಹೊಂದ್ಸೀನಿ ನೋಡ್ರಿ. ದಿವಾನ್ ಕಾಟ ಈ ಕಡೆ ಇಟ್ಟನಿ. ಯಾಕಂದ್ರೆ ಅದಕ್ಕೆ ಕೆಳಗಡೆ ಒಂದಿಷ್ಟು ಕಟ್ಟಿಗೆಗಳಿದ್ದು ಅಲ್ಲೇ ಇಟ್ಟಿನಿ. ಗೊಂಬೆ ಮೇಲೆ ಇಡಪ್ಪ ಅಂದ್ರೆ ನನ್ನ ಮಗ ಇಟ್ಟೇ ಇಲ್ಲ, ಅಲ್ಲೇ ಕೆಳಗಿಟ್ಟಾನ. ಅದನ್ನು ನಾನು ಮೇಲೆ ಇಡ್ಬೇಕು. ಅವನು ಪುಸ್ತಕನೂ ಅಲ್ಲೇ ಅದಾವು, ಟೇಬಲ್ ಮೇಲೆ ಇಡ್ಬೇಕಿತ್ತು. ಈ ರೀತಿ ಹಾಕಿ ನೋಡಿರಿ. ಕುರ್ಚಿ ಹಾಲೆಲ್ಲ ದೊಡ್ಡದಾಗ್ಬಿಡ್ತೈತಿಲ್ಲ ಅಂದ್ರೆ ಖಾಲಿ ಜಾಗ ಉಳಿತೈತಿ ಅಂದರೆ ಅಲ್ಲಿ ಗಣಪತಿ ಇಡ್ಬೇಕಲ್ಲ. ಹಂಗಾಗಿ ಟೇಬಲ್ನ ಅಲ್ಲಿ ಶಿಫ್ಟ್ ಮಾಡೀನಿ ಈಗ. ಓಕೆ, ಬರ್ರಿ ನೆಕ್ಸ್ಟ್ ಏನಂತ ನೋಡೋಣ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ 9 ಗಂಟೆ ಮೇಲೆ ಆಗೈತಿ. ಈಗ ನಾನು ನಿಮಗೆ ಗುಡ್ ಮಾರ್ನಿಂಗ್ ಹೇಳಕತ್ತೇನೆ ನೋಡಿರಿ. ಹಾಗೆ ಇವತ್ತು ಸೋಮವಾರ ಅಲ್ಲ, ಪೂಜೆ ಎಲ್ಲ ಆಯಿತು. ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಿದೆ. ಪೂಜೆ ಎಲ್ಲ ಆಗಿರೋದನ್ನು ನೀವಿಲ್ಲಿ ನೋಡ್ಬೋದು. ಓಕೆ, ಇವತ್ತು ಮನೇಲಿ ನಾನು ಒಬ್ಬಳೇ ಇರೋದರಿಂದ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ತರಕಾರಿ ಉಪ್ಪಿಟ್ಟಿಗೆಲ್ಲ ಹೆಚ್ಚಿ ರೆಡಿ ಮಾಡಿಟ್ಟೇನೆ. ಈಗ ಉಪ್ಪಿಟ್ಟು ಮಾಡ್ತೀನಿ. ಮಾಡಿದ ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇವತ್ತು ತುಂಬ ಕೆಲಸಗಳಿದಾವೆ. ರೇಷನ್ ಸ್ವಲ್ಪ ಪಾಸ್ ಮಾಡ್ಕೋಬೇಕು, ಇದೆಲ್ಲ ಮಾಡ್ಕೊತೀನಿ. ಓಕೆ, ಬರ್ರಿ. ಇವತ್ತು ನಿನ್ನೆಯ ಬ್ಲಾಗ್ ಇದು ಇವತ್ತು ಕಂಟಿನ್ಯೂ ಆಗ್ತೈತಿ. ಓಕೆ,
ಓಕೆ ಫ್ರೆಂಡ್ಸ್, ನೋಡಿರಿ ನಾನು ಉಪ್ಪಿಟ್ಟು ಮಾಡ್ಕೊಂಡೀನಿ. ಒಬ್ಬಳೇ ಇದ್ದೆ ಅಂತ ಹೇಳಿದ್ನಲ್ಲ, ತರಕಾರಿ ಉಪ್ಪಿಟ್ಟು ಮಾಡ್ಕೊಂಡೀನಿ. ನನ್ನ ತರಕಾರಿ ಜಾಸ್ತಿ ಇರ್ಬೇಕು. ನಮ್ಮ ಮನೆಯವ್ರು ಇದ್ರೂ ನಾನು ಹಿಂಗೆ ಮಾಡ್ತೀನಿ, ತಿಂತಾರೆ ಅವ್ರು, ಏನು ಅನ್ನಂಗಿಲ್ಲ. ತರಕಾರಿ ಜಾಸ್ತಿ ಹಾಕಿ ಕೊಬ್ಬರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ಕೊಂಡೀನಿ. ಇಷ್ಟು ನನ್ನ ಒಬ್ಬಕ್ಕೆ ಪೂರ್ತಕ್ಕಷ್ಟೇ. ಹಾಗೆ ನೋಡಿರಿ, ದೇವ್ರ ಮನೆ ಮುಂದೆ ಇಲ್ಲೇ ಕೂತ್ಕೊಂಡು ಚಾಪೆ ಹಾಸ್ಕೊಂಡು ಕೂತ್ಕೊಂಡಾನೆ. ಯಾಕಂದ್ರೆ ಕಲ್ಲು ಜುಣು ಅಂತಾವು ನನಗೆ. ನೋಡಿರಿ, ಚಪ್ಪಲಿ ಇಲ್ದನ ನನ್ನ ಕೈಲಿ ನನ್ನ ಮನ್ಯಾಗ ಓಡಾಡೋಕ್ಕಾಗೋದಿಲ್ಲ. ಹಳೆಯ ಪಾಟಿಗೆಲ್ಲ ಚೆನ್ನಾಗಿತ್ತು ಅಂತ ಅನಿಸ್ತತಿ. ಹಳೆಯ ರೆಡ್ ಆಕ್ಸೈಡ ಚೆನ್ನಾಗಿತ್ತು ಅನಿಸ್ತತಿ. ಇಷ್ಟು ಕಾಸ್ಟ್ಲಿ ದುಡ್ಡು ಕೊಟ್ಟು ಟೈಲ್ಸ್ ತಂದು ಹಾಕ್ತೀವಿ. ಆದ್ರೆ ನೋಡಿರಿ, ಹಿಂಗೆ ಟೈಲ್ಸ್ ಹಾಕ್ಯಣದಿರಲಿ, ಚಪ್ಪಲಿ ಹಾಕೋದಕ್ಕೆ ಮತ್ತೆ ದುಡ್ಡು ಕೊಟ್ಟು ಚಪ್ಪಲಿ ಬೇರೆ ತಗೊಂಬಂದು ಹಾಕಿ ಹೋಗ್ಬೇಕು. ಹಾಗಾಗಿ ಇಲ್ಲಿ ಚಾಪಿ ಹಸ್ಕೊಂಡು ಕುತ್ಕೊಂಡನಿ, ಇಲ್ಲೊಂದು ನೋಟ್ಬುಕ್ ಇಟ್ಕೊಂಡನಿ. ಏನಾದರೂ ಬರೆಯೋದು ಮಾಡೋದೇನಾದರೂ ಇಂಟ್ರೆಸ್ಟ್ ಇರದೇ ಇರೋದು ನನಗೆ. ಹಂಗಾಗಿ ಏನಾದರೂ ಒಂಚೂರು ಬರಿತೀನಿ, ಮತ್ತು ಲೆಕ್ಕ ಹಚ್ಚಿಡ್ತೇನೆ. ಈ ತಿಂಗಳು ಏನೇನು ತರಿಸಿದೆ ಏನಿಲ್ಲ ಅನ್ನೋದನ್ನು ಒಂದು ಬುಕ್ ಮಾಡ್ಕೊಂಡನಿ. ಅದ್ರಾಗೂ ನಾನು ಲೆಕ್ಕ ಹಚ್ಚಿಡ್ತೀನಿ. ಈ ತಿಂಗಳು ಎಷ್ಟು ಖರ್ಚಾಯ್ತು ಏನು ಎತ್ತ ಅಂತ ಹೇಳಿ. ಬರ್ರಿ, ಈಗ ಉಪ್ಪಿಟ್ಟು ಆರ್ತತಿ. ಮೊದಲು ಉಪ್ಪಿಟ್ಟು ತಿನ್ನೋಣ, ಆಮೇಲೆ ನೆಕ್ಸ್ಟ್ ಏನು ಅಂತ ಮಾತಾಡೋಣ.